ಸ್ನೇಹಿತರೆ ನಮಸ್ಕಾರ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಹಲವು ವ್ಯತ್ಯಾಸಗಳಿವೆ. ಅಭಿವೃದ್ಧಿ ವಿಚಾರದಲ್ಲಿ ಕೂಡ ದಕ್ಷಿಣ ಭಾರತ ರಾಜ್ಯಗಳು ಮುಂದೆ ಇದ್ರೆ, ಅದೇ ರೀತಿ ಉತ್ತರದ ಭಾರತ ರಾಜ್ಯಗಳು ಹಿಂದುಳಿದಿವೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ. ಅದೇ ರೀತಿ ಪ್ರತಿ ವರ್ಷ ಇನ್ನೊಂದು ಚರ್ಚೆ ನಡೆಯುತ್ತೆ. ಅದೇನಪ್ಪ ಅಂದ್ರೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ, ಜಿಎಸ್ಟಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ ಎಂಬ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತೆ. ನೋಡಿ, ದಕ್ಷಿಣ ಭಾರತದಿಂದ ತೆರಿಗೆಯನ್ನು ಕಟ್ಟಿಸಿಕೊಳ್ಳುವಂತಹ ಸರ್ಕಾರಗಳು ಉತ್ತರ ಭಾರತಕ್ಕೆ ಆದ್ಯತೆ ನೀಡುತ್ತವೆ ಎಂಬ ಆರೋಪ ದಕ್ಷಿಣ ರಾಜ್ಯಗಳಿಂದ ಕೇಳಿ ಬರುತ್ತಿದೆ. ಅಷ್ಟೇ ಅಲ್ಲ, ಡಿಲಿಮಿಟೇಷನ್ ವಿಷಯ ಇರಬಹುದು, ಅದೇ ರೀತಿ ಹಿಂದಿ ವಿರೋಧಿ ನೀತಿಯು ಕೂಡ ಇಲ್ಲಿ ದಕ್ಷಿಣ ಭಾರತದಿಂದ ಕೇಳಿ ಬರುತ್ತಿದೆ. ಇನ್ನು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ವೀಕ್ಷಕರು ನೋಡಿ, ದಕ್ಷಿಣ ಭಾರತ ಇದೆಯಲ್ಲ, ಅಭಿವೃದ್ಧಿಯ ವಿಷಯದಲ್ಲಿ ಸದಾ ಮುಂದಿದೆ. ಅಷ್ಟೇ ಅಲ್ಲ, ಜಗತ್ತಿನ ಪ್ರತಿಷ್ಠಿತ ಐಟಿ ಕಂಪನಿಗಳನ್ನು ತನ್ನತ್ತ ಸೆಳೆಯುವಲ್ಲಿ ದಕ್ಷಿಣದ ರಾಜ್ಯಗಳು ಮುಂದಿವೆ. ಯಾಕೆ ಮುಂದಿವೆ? ದಕ್ಷಿಣ ಭಾರತ ರಾಜ್ಯಗಳು ಉತ್ತರ ಭಾರತ ರಾಜ್ಯಗಳಿಂದ ಅಭಿವೃದ್ಧಿಯಲ್ಲಿ, ಅದೇ ರೀತಿ ಸಾಕ್ಷರತೆಯಲ್ಲಿ, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ದಕ್ಷಿಣದ ರಾಜ್ಯಗಳು ದಾಪುಗಾಲು ಹಾಕುತ್ತಿವೆ. ಅದೇ ರೀತಿ ಜಗತ್ತಿನ ನಾನಾ ಪ್ರತಿಷ್ಠಿತ ಕಂಪನಿಗಳು ದಕ್ಷಿಣ ಭಾರತದ ಮುಖ ಮಾಡುತ್ತಿವೆ. ಯಾಕೆ? ಇಲ್ಲೇ ಪ್ರಶ್ನೆ ಇರೋದು ನೋಡಿ. ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು, ಗೂಗಲ್ ಇರ್ಬೋದು, ಅಮೆಜಾನ್ ಇರ್ಬೋದು, ಎನ್ವಿಡಿಯಾ ಇರ್ಬೋದು, ಅದೇ ರೀತಿ ಫೇಸ್ಬುಕ್, ಯೂಟ್ಯೂಬ್, ಬಹುತೇಕ ಜಾಗತಿಕ ದೊಡ್ಡ ದೊಡ್ಡ ಸಂಸ್ಥೆಗಳು ದಕ್ಷಿಣ ಭಾರತದತ್ತ ಮುಖ ಮಾಡುತ್ತಿವೆ. ಅದರಲ್ಲೂ ವಿಶೇಷವಾಗಿ ಮೊದಲನೇದಾಗಿ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಈ ರಾಜ್ಯಗಳತ್ತ ಐಟಿ ಕಂಪನಿಗಳು, ಅದೇ ರೀತಿ ಎಐ ಡೇಟಾ ಸೆಂಟರ್ಗಳು ಈ ರಾಜ್ಯಗಳತ್ತ ಮುಖ ಮಾಡುತ್ತಿರುವುದಾದ್ರೂ ಏಕೆ? ಭಾರತದ ಎಕಾನಮಿ, ಭಾರತದ ಡಿಜಿಟಲ್ ಎಕಾನಮಿ ದಕ್ಷಿಣ ಭಾರತದ ಹಬ್ಬಾಗಿದ್ದಾದ್ರೂ ಹೇಗೆ? ವೀಕ್ಷಕರು ನೋಡಿ, ಬಹುತೇಕ ಭಾರತದ ಐಟಿ ಉದ್ಯಮ, ಡಿಜಿಟಲ್ ಎಕಾನಮಿ ಬೆಳೆಯುತ್ತಿರುವುದೇ ದಕ್ಷಿಣ ಭಾರತದಿಂದ. ಯಾಕೆ? ಇಲ್ಲಿನ ರಾಜ್ಯಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಷ್ಟೊಂದು ಆದ್ಯತೆಯನ್ನು, ಮಾನ್ಯತೆಯನ್ನು, ಅಂದ್ರೆ ಈ ರಾಜ್ಯಗಳಲ್ಲೇ ನಮ್ಮ ಕಂಪನಿ ಹೊಂದಿರಬೇಕು ಎಂಬ ಮಹದಾಸೆ ಯಾಕೆ ಹೊಂದಿವೆ? ಬೆಂಗಳೂರಿನಲ್ಲೇ ನನ್ನ ಕಂಪನಿ ಇರಬೇಕು, ಅದೇ ರೀತಿ ತಮಿಳುನಾಡಿನಲ್ಲಿ ಇರಬೇಕು, ತೆಲಂಗಾಣದಲ್ಲಿ ಇರಬೇಕು, ಆಂಧ್ರದಲ್ಲಿ ಇರಬೇಕು ಅಂತ ಯಾಕೆ ಬಯಸ್ತೇವೆ? ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಐ ಡೇಟಾ ಸೆಂಟರ್ಗಳಿರ್ಬೋದು, ಮತ್ತಿತರ ಅಮೆಜಾನ್ ಇರ್ಬೋದು, ಮತ್ತಿತರ ಪ್ರತಿಷ್ಠಿತ ಕಂಪನಿಗಳು ಬಹುತೇಕ ದಕ್ಷಿಣ ಭಾರತ 5 ರಾಜ್ಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿವೆ. ದೇಶದ ವಾಣಿಜ್ಯ ನಗರ ಆಗಿರ್ತಕ್ಕಂಥ ಮುಂಬೈ, ಅದೇ ರೀತಿ ದೆಹಲಿ ಬಿಟ್ರೆ ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳ ಮುಖ ದಕ್ಷಿಣ ಭಾರತತ್ತ ಇರುತ್ತೆ. ಯಾಕೆಂದ್ರೆ ವೀಕ್ಷಕರು ನೋಡಿ, ಬಹುತೇಕ ಈ ದಕ್ಷಿಣ ಭಾರತ 5 ರಾಜ್ಯಗಳೇನಿದಾವಲ್ಲ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಈ 5 ರಾಜ್ಯಗಳು ಉದ್ಯಮಿ ಸ್ನೇಹಿ, ಅದರಲ್ಲೂ ವಿಶೇಷವಾಗಿ ಐಟಿ ಸ್ನೇಹಿ ನೀತಿಗಳನ್ನು ನಿರೂಪಿಸುವಲ್ಲಿ, ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿವೆ. ಅಂದ್ರೆ ಐಟಿ ಉದ್ಯಮಗಳಿಗೆ ಏನ್ ಬೇಕು, ಮೂಲ ಸೌಕರ್ಯ ಇರ್ಬೋದು, ಅಲ್ಲಿ ಪ್ರಮುಖವಾಗಿ ವಿದ್ಯುತ್ ಬೇಕು. ವಿದ್ಯುತ್ ಅನ್ನು ಸುಲಭವಾಗಿ, ಸರಾಗವಾಗಿ ಪೂರೈಸುವಲ್ಲಿ ಬಹುತೇಕ ಈ ರಾಜ್ಯಗಳು ಯಶಸ್ವಿಯಾಗಿವೆ. ಅಷ್ಟೇ ಅಲ್ಲ, ಈ ಕಂಪನಿಗಳಿಗೆ ಬೇಕಾಗಿರುವಂತಹ ಭೂಮಿ ಇರ್ಬೋದು, ನೀರು ಇರ್ಬೋದು, ಅಂದ್ರೆ ತೆರಿಗೆ ವಿನಾಯಿತಿ ಇರ್ಬೋದು, ಈ ಎಲ್ಲ ಸೌಕರ್ಯಗಳನ್ನು ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ ರಾಜ್ಯಗಳು ಈ ಕಂಪನಿಗಳಿಗೆ ಒದಗಿಸಿಕೊಡುತ್ತವೆ. ಅಷ್ಟೇ ಅಲ್ಲ ನೋಡಿ, ಪ್ರಮುಖವಾಗಿ ಒಂದು ಕಂಪನಿಯನ್ನು ಕಟ್ಟಬೇಕಾದ್ರೆ 1000 ಎಕರೆ, 106 ಎಕರೆ ಜಮೀನು ಬೇಕಾಗುತ್ತೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಭೂಮಿ ಬಿಟ್ಟು ಕೊಡುವುದಕ್ಕೆ ರೈತರು ಒಪ್ಪುವುದಿಲ್ಲ. ಆದ್ರೆ ಅವರ ಮನವೊಲಿಸಿ ರೈತರಿಗೆ ಪರಿಹಾರ ಕೊಡುವುದರ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳು ಸ್ಥಾಪನೆಗೆ ಬಂದಾಗ ಅವುಗಳಿಗೆ ತೆರಿಗೆ ವಿನಾಯಿತಿ ಜೊತೆಗೆ ಮೂಲಸೌಕರ್ಯ ಒದಗಿಸುವುದು, ವಿದ್ಯುತ್ ಕೊಡುವುದು ಸರಾಗವಾಗಿ, ಅದೇ ರೀತಿ ಐಟಿ ಕಂಪನಿಗಳ ಬಹುತೇಕ ಬೇಡಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಈಡೇರಿಸುವುದರಿಂದ ಬಹುತೇಕ ಜಾಗತಿಕ ಪ್ರತಿಷ್ಠಿತವಾದಂತಹ ಐಟಿ ಕಂಪನಿಗಳಿರ್ಬೋದು, ಎಐ ಡೇಟಾ ಸೆಂಟರ್ಗಳಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುತ್ತಿವೆ. ನೋಡಿ, ವಿಶೇಷವಾಗಿ ಇವತ್ತು ಐಟಿಯಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದೆ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ, ಬೆಂಗಳೂರು. ಬೆಂಗಳೂರು ಒಂದರಲ್ಲೇ ಸಾವಿರಾರು ಐಟಿ ಕಂಪನಿಗಳಿವೆ. ಇಲ್ಲಿ ಐಟಿ ಕಂಪನಿಗಳಿಗೆ ಪೂರಕವಾದ ವಾತಾವರಣ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದೇ ರೀತಿ ಐಟಿ ನೀತಿಗಳು ಇವೆ.
ಅದೇ ರೀತಿ ನೀರು, ವಿದ್ಯುತ್, ರಸ್ತೆ ಎಲ್ಲವನ್ನು ಕೂಡ ಆಯಾ ಸರ್ಕಾರಗಳು ಪೂರೈಸುತ್ತಿರುವುದರ ಕಾರಣ ಬಹುತೇಕ ಐಟಿ ಕಂಪನಿಗಳು ದಕ್ಷಿಣ ಭಾರತದತ್ತ ಮುಖ ಮಾಡ್ತಿವೆ. ಇನ್ನೂ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಅದೇ ರೀತಿ ಪ್ರತಿಭಾವಂತ ಇಂಜಿನಿಯರ್ಗಳು ಪ್ರತಿ ವರ್ಷ ಲಕ್ಷಾಂತರ ಯುವಕರು ತಮ್ಮ ಇಂಜಿನಿಯರಿಂಗ್ ಮುಗಿಸಿ ಹೊರ ಬರುತ್ತಿದ್ದಾರೆ. ನೋಡಿ, ಪ್ರತಿಭಾವಂತ ಇಂಜಿನಿಯರ್ಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊರ ಬರ್ತಾರೆ. ಅಂತ ಟ್ಯಾಲೆಂಟ್ ಇರ್ತಕ್ಕಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ವೇದಿಕೆಗಳಾಗಿ ಈ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಕ್ಸೆಂಚರ್ ಇರ್ಬೋದು, ಮತ್ತಿತರ ಕಂಪನಿಗಳು ದಕ್ಷಿಣ ಭಾರತದಲ್ಲಿ ತಮ್ಮ ಕಂಪನಿಗಳನ್ನು ಸ್ಥಾಪಿಸುವ ಮೂಲಕ ಈ ಯುವಕರಿಗೆ ಒಂದು ಅವಕಾಶವನ್ನು ಕೊಡುತ್ತವೆ. ಅಷ್ಟೇ ಅಲ್ಲ, ಕಡಿಮೆ ಸ್ಯಾಲರಿಯ ಉದ್ಯೋಗಿಗಳು ಕೂಡ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ಸಿಗುತ್ತಾರೆ. ಹೀಗಾಗಿ ಬಹುತೇಕ ಜಾಗತಿಕ ಪ್ರತಿಷ್ಠಿತ ಕಂಪನಿಗಳು ದಕ್ಷಿಣ ಭಾರತದತ್ತ ಮುಖ ಮಾಡುತ್ತಿವೆ. ದಕ್ಷಿಣ ಭಾರತ ರಾಜ್ಯಗಳು ಸ್ಟಾರ್ಟ್ಅಪ್ ಗಳಿಗೆ ಒಂದು ನೀತಿಯನ್ನು ಹೊಂದಿವೆ. ಅದೇ ರೀತಿ ಐಟಿ ನೀತಿಗಳನ್ನು ಅಂದ್ರೆ ಐಟಿ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ಐಟಿ ನೀತಿಗಳನ್ನು ಜಾರಿಗೊಳಿಸಿವೆ. ಅದೇ ರೀತಿ ಹಬ್ಬ ಕೂಡ ಈಗಾಗಲೇ ಸ್ಥಾಪನೆಯಲ್ಲಿ ಆಗ್ತಿವೆ. ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿವೆ. ಅಂದ್ರೆ ಅಂತ ವಿದ್ಯಾರ್ಥಿಗಳನ್ನು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು, ಐಟಿ ಉದ್ಯೋಗಿಗಳನ್ನು ತಯಾರು ಮಾಡುವಂತಹ ಇಂಜಿನಿಯರಿಂಗ್ ಕಾಲೇಜುಗಳು ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿವೆ. ಅಷ್ಟೇ ಅಲ್ಲ, ಗೂಗಲ್ ಕಂಪನಿ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಅಮೆಜಾನ್ ಡೇಟಾ ಸೆಂಟರ್ ಇರ್ಬೋದು, ಅದಾನಿ, ಅಂಬಾನಿ ಎಲ್ಲರೂ ಕೂಡ ದಕ್ಷಿಣ ಭಾರತದತ್ತ ಮುಖ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಸರ್ಕಾರಗಳು ನೀಡ್ತಕ್ಕಂಥ ವಿವಿಧ ರಿಯಾಯಿತಿಗಳು ಇರ್ಬೋದು. ಉದ್ಯಮಿಗಳು ಸೌತ್ ಇಂಡಿಯಾವನ್ನು ಯಾಕೆ ಆಯ್ಕೆ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಕಾರಣ ಉದ್ಯಮಗಳಿಗೆ ಅನುಸಾರವಾಗಿ ಆಯಾ ರಾಜ್ಯ ಸರ್ಕಾರಗಳು ಪೂರಕವಾಗಿ ಸ್ಪಂದಿಸ್ತವೆ. ಅದೇ ರೀತಿ ಐಟಿ ಉದ್ಯಮ ಇರ್ಬೋದು, ಬೇರೆ ಬೇರೆ ಕಂಪನಿಗಳು ಇರ್ಬೋದು, ಆ ಕಂಪನಿಗಳಿಗೆ ಬೇಡಿಕೆಗೆ ತಕ್ಕಂತೆ ಮೂಲ ಸೌಕರ್ಯವನ್ನು ಒದಗಿಸುವಲ್ಲಿ ದಕ್ಷಿಣ ಭಾರತ ರಾಜ್ಯ ಸರ್ಕಾರಗಳು ಯಶಸ್ವಿಯಾಗಿವೆ. ಮೊದಲನೇದಾಗಿ ಅಲ್ಲಿ ಸಮಸ್ಯೆ ಏನ್ ಎದುರಾಗುತ್ತೆ ಹೇಳಿ? ಭೂಮಿ ಬೇಕಾಗುತ್ತೆ. ಎರಡನೇದಾಗಿ ಮೂಲ ಸೌಕರ್ಯ ಅಂದ್ರೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಇನ್ನಿತರ ಇರ್ಬೋದು, ಇವೆಲ್ಲವನ್ನು ಕೂಡ ಒದಗಿಸುತ್ತೆ. ಪ್ರಮುಖವಾಗಿ ಟ್ಯಾಕ್ಸ್ ರಿಲ್ಯಾಕ್ಸೇಷನ್, ತೆರಿಗೆ ವಿನಾಯಿತಿ ಇದೆಯಲ್ಲ, ದಕ್ಷಿಣ ಭಾರತ ರಾಜ್ಯಗಳು ತೆರಿಗೆ ವಿನಾಯಿತಿಯನ್ನು ಕೊಡುತ್ತವೆ. ಹೀಗಾಗಿ ಯಾವುದೇ ಕಂಪನಿ ಕೂಡ ತೆರಿಗೆ ವಿನಾಯಿತಿ ಕೊಟ್ಟಾಗ ಆಯಾ ರಾಜ್ಯದಲ್ಲಿ ತನ್ನ ಘಟಕ ಸ್ಥಾಪಿಸುವುದಲ್ಲದೆ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ. ಅಷ್ಟೇ ಅಲ್ಲ, ಈ ದೊಡ್ಡ ದೊಡ್ಡ ಕಂಪನಿಗಳಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಉದ್ಯೋಗಿಗಳು, ಪ್ರತಿಭಾವಂತ ಉದ್ಯೋಗಿಗಳು ಕೂಡ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿದ್ದಾರೆ. ಕಡಿಮೆ ವೇತನದಲ್ಲಿ ಕೂಡ ಕೆಲಸಗಾರರು ದಕ್ಷಿಣ ಭಾರತದಲ್ಲಿ ಸಿಗ್ತಾರೆ. ಅದು ಉತ್ತಮ ಗುಣಮಟ್ಟದ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ದಕ್ಷಿಣ ಭಾರತ ಇವತ್ತು ಭಾರತದ ಡಿಜಿಟಲ್ ಎಕಾನಮಿ ಹಬ್ ಆಗಿದ್ದಷ್ಟೇ ಅಲ್ಲದೆ ಬಹುತೇಕ ಜಾಗತಿಕ ಪ್ರತಿಷ್ಠಿತ ಕಂಪನಿಗಳ ಗಮನ ಸೆಳೆಯುವಲ್ಲಿ, ಅದೇ ರೀತಿ ಜಾಗತಿಕ ಕಂಪನಿಗಳು ಬಂದು ಬೀಡು ಬಿಡುವುದಕ್ಕೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.